ಸೊ ಹಲೋ ವಾಯ್ಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನ್ಯೂ ಗೋವಿಂದರಾವ್ ಮಿಲಿಟರಿ ಹೋಟೆಲ್ಗೆ ಬಂದಿದ್ದೀವಿ. ಈ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ಚಿಕ್ಕಪೇಟೆಯಲ್ಲಿ ಆಪೋಸಿಟ್ ಶುಗರ್ ಲಾಡ್ಜ್. ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಬರೀ ಅಡ್ರೆಸ್ ಮಾತ್ರ ಹಾಕಿರಲ್ಲ, ನಾವು ಮೆನೂನು ಹಾಕಿರ್ತೀವಿ, ಕಾಸ್ಟ್ ಎಷ್ಟೈತೆ ಅಂತ ಹಾಕಿರ್ತೀವಿ, ಅದನ್ನು ಚೆಕ್ ಮಾಡಿ. ಸೊ ಒಳಗೆ ಹೋಗಿ ಟ್ರೈ ಮಾಡೋಣ. ಇದು ಬಂದ್ಬಿಟ್ಟು 100 years ಓಲ್ಡ್ ಹೋಟೆಲ್ ಅಂತ ಹೇಳ್ತಾರಲ್ಲ, 100 years ಇಂದ ಮೇಲೇನೆ ಆಗಿದೆ. ಸೊ ಒಳಗೋಗಿ ತಿಳ್ಕೊಳ್ಳೋಣ ಎಷ್ಟು ದಿವಸದಿಂದ ಈ ಹೋಟ್ಲ್ ಇಲ್ಲಿದೆ ಅಂತ. ಸೊ ಕಮ್ ಆನ್, ಲೆಟ್ಸ್ ಗೋ. ಸೊ ಹೇಳಿ ಅಣ್ಣ, ಹೆಂಗೆ ಯಾವಾಗ ಸ್ಟಾರ್ಟ್ ಆಯಿತು, ಯಾವ ಜನರೇಷನ್? ಸರ್, ಇದು 1908 ಅಲ್ಲಿ ಬಂದು ಎಸ್ಟಾಬ್ಲಿಷ್ ಆಗಿದ್ದು. ನಮ್ಮ ಗ್ರ್ಯಾಂಡ್ ಸಿಸ್ಟರ್ ಅವ್ರು ಬಂದು ಗೋವಿಂದರಾವ್ ಮಿಲಿಟರಿ ಹೋಟೆಲ್ ಅವರು ಫೌಂಡರ್ ಅವರೇ, ಗೋವಿಂದರಾವ್ ಅವರು. ಅವ್ರ ನಂತರ ನಮ್ಮ ತಾತ ಬಂದು ಇವಾಗ ನಮ್ಮ ತಂದೆಯವ್ರು ಬಂದಿದೆ. ನಮ್ಮ ತಂದೆಯವರಿಂದ ಇವಾಗ ನಾವು ನಡೆಸ್ತಾ ಇದ್ವಿ. 5th generation ಇವಾಗ ನಾವು ರನ್ ಮಾಡ್ತಾ ಇರೋದು. ಅದರಿಂದ ಮಾರ್ನಿಂಗ್ ಫೇಮಸ್ ಬಂದೆ ಬಿರಿಯಾನಿ. ನಮ್ಮದು 6 ಗಂಟೆಗೆ ಓಪನ್ ಆಗುತ್ತೆ ಎವ್ರಿ ವೀಕ್ ಡೇಸು. ವೀಕೆಂಡ್ ಬಂದು ಸಂಡೇಸ್ ಬಂದು 5 o'clock ಓಪನ್. ರೆಗ್ಯುಲರ್ ಟೈಮಿಂಗ್ಸ್ ಆಗಿ ನಡೀತಾ ಇದೆ. ಜಾಸ್ತಿ ಕಸ್ಟಮರ್ಸ್ ಇಷ್ಟಪಡೋದು ಏನು ಇಷ್ಟ ನಿಮ್ಮಲ್ಲಿ? ಸರ್, ನಮ್ಮದು ಬಂದು ಫೇಮಸ್ ಬಂದೆ ಬಿರಿಯಾನಿ. ಬಿರಿಯಾನಿ ಬಂದರೆ ಚಿಕನ್ ಆ್ಯಂಡ್ ಮಟನ್ ಎರಡೂ ಇದೆ. ಆ್ಯಂಡ್ 100% ಹಲಾಲ್ ಇದೆ, ಅದು ನೋ ವರಿ ಅಬೌಟ್ ದಟ್. ಆ್ಯಂಡ್ ಪೆಪ್ಪರ್ ಚಿಕನ್ ಬಂದು ನಮ್ಗೆ ತುಂಬಾ ಫೇಮಸ್. ಸಂಡೇ ಸ್ಪೆಷಲ್ ಬಂದು ಚಾಪ್ಸು, ಪಾಯಸ, ಇಡ್ಲಿ ಇರುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಸರ್ ನಿಮ್ಮ ಹೋಟೆಲ್ ಟೈಮಿಂಗ್ಸ್? ಸರ್, ನಮ್ಮದು ಟೈಮಿಂಗ್ಸು ಸ್ಟಾಪ್ ಅನ್ನೋದಿಲ್ಲ ಸರ್. ಮಾರ್ನಿಂಗ್ 6 o'clock ಶೆಲ್ಟರ್ ಓಪನ್ ಆಯಿತು ಅಂದರೆ ನೈಟ್ 10:30 ತನಕ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಯಾವಾಗಲೂ ಬಿರಿಯಾನಿ ಇಲ್ಲ, ಆ ಥರ ಏನು ಕಂಪ್ಲೇಂಟೇ ಇಲ್ಲ. ನಮ್ಮದು ರೆಗ್ಯುಲರಾಗಿ ರನ್ ಮಾಡ್ತಾನೆ ಇದ್ದೀವಿ. ಹಾಲಿಡೇಸ್ ಬಂದು ಓನ್ಲಿ ಮಂಡೇ ಸರ್, ವೀಕ್ ಆಫ್ ಮಂಡೇ ಓನ್ಲಿ. ಬ್ರಾಂಚಸ್ಸು ಒಂದಿತ್ತು ಸರ್, ಇವಾಗ ಕೊರೋನಾ ಇಂದ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಇವಾಗ ಸದ್ಯಕ್ಕೆ ಇದೊಂದೇ ಮೇನ್ ಬ್ರಾಂಚು. ನೆಕ್ಸ್ಟ್ ಇನ್ನೊಂದು ನಮ್ಮ ಗೂಗಲ್ಲಾಗೆ ಮತ್ತು ಇನ್ಸ್ಟಾಲಿ, ಯೂಟ್ಯೂಬಾಗೆಲ್ಲ ಚಾನಲ್ಸ್ ಇದೆ, ನ್ಯೂ ಗೋವಿಂದರಾವ್ ಮಿಲಿಟರಿ ಹೋಟೆಲ್ ಅಂತ. ಅದರಿಂದ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಬೇಕಾದ್ರೆ ಕಸ್ಟಮರ್ಸ್ ಫಾಲೋ ಅಪ್ ಆಗ್ಬೋದು. ಆ್ಯಕ್ಚುಲಿ ಮೆಟ್ಲಿದೆ ಇಲ್ಲಿ, ಮೆಟ್ಲು ಮೇಲಿಂದ ಮೇಲೆ ಹೋದರೆ ನಿಮಗೆ ಸರ್ವಿಸ್ ಇದೆ. ಸೊ ಆ್ಯಕ್ಚುಲಿ ಗಾಯ್ಸ್, ಇವಾಗ ನಾವು ಮಟನ್ ಬಿರಿಯಾನಿ ನೋಡಿ ಸ್ಟಾರ್ಟಿಂಗ್ ಕಾಲ್ ಸೊಪ್ಪು ತಗೋಣ. ಕಾಲ್ ಸೊಪ್ಪು ಬಿಸಿ ಬಿಸಿಯಾಗಿದೆ. ಸೊ ಆ್ಯಕ್ಚುಲಿ ಈ ಮಟನ್ ಲೆಗ್ಗಳಿರುವ ಸಾರೆಲ್ಲ ಕ್ಲೀನಾಗಿ ಇಟ್ಟಿದೆ. ಸೊ ಮಟನ್ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗ್ತಿದೆ. ವಾವ್, ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಇದು ನೀವು ಕುಡಿದ್ರೆ ಗಂಟ್ಲ ಕ್ಲಿಯರ್ ಆಗುತ್ತೆ ಕೋಲ್ಡ್ ಇದ್ರೆ. ಸೊ ಕಾಲ್ ಇದೆ ನೋಡಿ, ಕಾಲ್ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಮಟನ್ ಅಷ್ಟೇ ಕ್ಲೀನಾಗಿ ಕುಕ್ ಆಗಿದೆ, ನೀವು ನೋಡಿದ್ರೆ ಕಾಣುತ್ತೆ. ಈಸಿ ಬೈಟ್ ಇದೆ, ಇದು ಮೆಲ್ಟ್ ಆಗ್ತಿದೆ ಬಾಯಲ್ಲಿ. ಸೊ ಇವಾಗ ನಾವು ಮಟನ್ ಲೆಗ್ಗಿಲ್ಲಿರುವ ಬಿಸಿ ಬಿಸಿನೂ ಇದೆ. ಮಟನ್ ಬಂದ್ಬಿಟ್ಟು ಕ್ಲೀನಾಗಿ ಕುಕ್ ಆಗಿದೆ. ಚೀಸ್ ಸ್ವಲ್ಪನೇ ಅಷ್ಟೇ, ಬಾಯಿ ರೆಕ್ಕಿದ ತಕ್ಷಣ ಮೆಲ್ಟ್ ಆಗ್ತಿದೆ. ತುಂಬಾ ಚೆನ್ನಾಗಿದೆ. ಕುದಿದ ತಕ್ಷಣ ನಮ್ಮ ಗಂಟ್ಲೆಲ್ಲ ಫುಲ್ಲು ಹೋಗಿ ಕ್ಲಿಯರ್ ಆಗಿ ಥರ ಇದೆ. ಸೊ ತುಂಬ ಚೆನ್ನಾಗಿದೆ ಕಾಲ್ ಸೊಪ್ಪು. ಸೊ ನೆಕ್ಸ್ಟ್ ನಾವು ಯಾವುದಕ್ಕೆ ಹೋಗೋಣ ಅಂತಂದರೆ ಮಟನ್ ಕೀಮಾಗೆ ಹೋಗೋಣ. ಆ್ಯಕ್ಚುಲಿ ಮಟನ್ ಕೀಮಾ ನೋಡಿ, ಕೀಮಾ ನೋಡಿದ್ರೆ ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ನಿಮಗೆ ಗ್ರೇವಿ ಥರನೂ ಇದೆ, ಸಾರು ಥರನೂ ಕೊಟ್ಟಿದ್ದಾರೆ. ಅದಿದ ತಕ್ಷಣ ಕೀಮಾ ಹಂಗೆ ಕಿತ್ಕೊಂಡು ಬಂದಿದೆ. ಸ್ಟಾರ್ಟಿಂಗ್ ಬಿಟ್ಟು ಹೋಗೋಣ. ವಾವ್, ಕೀಮಾ ಬಿಟ್ಟು ಫುಲ್ಲು ಚೆನ್ನಾಗಿ ಹಿಡ್ದು ಮಾಡಿದ್ದಾರೆ. ಮಸಾಲ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದೆ. ಅದ್ರಲ್ಲಿ ಬೇರೆ ಕ್ಲೀನ್ ಬಿಡಿಸಿದ್ದಾರೆ ನೋಡಿ. ಮಸಾಲ ಫ್ಲೇವರ್ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದೆ. ತುಂಬಾ ಚೆನ್ನಾಗಿದೆ. ಇದು ಖಾರ ಎಲ್ಲ ಏನಿಲ್ಲ, ಒಂದು ಸಟ್ಲಾಗಿದೆ. ಇನ್ನು ಖಾರ ಇದೆ, ಇನ್ನೂ ಚೆನ್ನಾಗಿರ್ತಿತ್ತು ಮಟನ್ ಕೀಮಲ್ಲಿ. ಬಟ್ ಇದು ನಾಟ್ ಬ್ಯಾಡ್. ಹೆಂಗೆ ಗಾಳಿ ಐತೆ ಅಂತಲೇ ಗೊತ್ತಿಲ್ಲ, ಅಷ್ಟು ಬೇಗ ಒಂದು ಪೀಸ್ ಗಾಳಿ ಅಷ್ಟು ಈಸಿಯಾಗಿ ಬಾಯೊಳಗೆ ಹೋಗ್ತದೆ. ಸೊ ಗೈಸ್, ನೆಕ್ಸ್ಟ್ ಮಟನ್ ಬಿರಿಯಾನಿ. ಮಟನ್ ನೋಡಿದ್ರೆ ಕ್ಲೀನಾಗಿ ಕುಕ್ ಆಗಿದೆ ನೋಡಿ. ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತಲ್ಲ ಎಷ್ಟು ಸಾಫ್ಟ್ ಆಗಿದೆ, ಹಾಗೆ ಕಿತ್ಕೊಂಡು ಬಿಡ್ತಿದೆ. ಸೊ ಫಸ್ಟ್ ಮಟನ್ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಲೈಟಾಗಿ ಚೀವ್ನೆಸ್ ಇದೆ, ಬಟ್ ಚೆನ್ನಾಗಿದೆ. ಮಟನ್ ಫ್ಲೇವರ್ ಅಂತ ಸ್ಮೆಲ್ ಆ ಥರದ್ದು ಏನಿಲ್ಲ, ಕ್ಲೀನಾಗಿ ಫ್ರೆಶ್ ಆಗಿದೆ ಮಟನ್ನು. ಮಟನ್ ರೈಸ್ ಜೊತೆ ಹೋಗೋಣ. ಮಟನ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಲೈಮ್ ಫ್ಲೇವರ್ ಬಂದ್ಬಿಟ್ಟು ಇದನ್ನು ಕಾಣಿಸ್ತಿದೆ ನನಗೆ. ಇದು ಬಿರಿಯಾನಿ ನೋಡೋಕ್ಕೋದ್ರೆ ನಿಮಗೆ ತುಂಬ
ರೈಮ್ಸ್ ನೋಡಿದ್ರೆ ಅಷ್ಟು ಚಿಕ್ಕದಾಗಿದೆ, ಮತ್ತೆ ಇದರ ಲೈಫ್ ಫ್ಲೇವರ್ ಸಿಗುತ್ತೆ. ಮಟನ್ ಬಿರಿಯಾನಿ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಕ್ವಾಂಟಿಟಿ ನೋಡಿದ್ರೆ ನಿಮ್ಗೆ ಒಬ್ಬರು ಸಿಗ್ಬೋದು ಈಸಿಯಾಗಿ. ಮತ್ತೆ ಒಂದು ಮೊಟ್ಟೆ ಕೊಟ್ಟಿದ್ದಾರೆ, ಏನು ಬಾಯ್ಲ್ಡ್ ಎಗ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಒಂದು ಮಟನ್ ಕುರ್ಮಾನು ಇದೆ. ಮಟನ್ ಕುರ್ಮಾ ನೋಡಿ, ಮಟನ್ ಕುರ್ಮಾನು ಚೆನ್ನಾಗಿ ಬೇಯಿಸಿದ್ದಾರೆ ಅನ್ಸುತ್ತೆ. ನೋಡೋಣ ಟೇಸ್ಟಿಂಗ್. ಇದು ಒಂಥರ ಸ್ವಿಮ್ಮಿಂಗ್ ಗ್ರೇವಿ ಟೈಪಿಗೆ ಬಂದಿದೆ. ಒಂದು 3 to 4 ಪೀಸಸ್ ಕೊಟ್ಟಿದ್ದಾರೆ. ಇವ್ರದ್ದು ಯಾವ ಮಸಾಲಲ್ಲೂ ಅಷ್ಟೇ ಖಾರ ಅಷ್ಟು ನಮಗೆ ಸಿಗ್ತಾ ಇಲ್ಲ. ಖಾರ ಬಂದು ಟೇಸ್ಟ್ ಅಂತೂ ಸಕಲಾಗಿದೆ, ಇಲ್ಲ ಅಂತಿಲ್ಲ, ಬಟ್ ಖಾರ ಇಲ್ಲ. ಹುಡುಗರ ತುಂಬಾನೇ ಸಾಫ್ಟ್ ಇದೆ ಮಟನ್. ಈಸಿಯಾಗಿ ತಿನ್ಬೋದು, ಕಷ್ಟ ಎಲ್ಲ ಇರುತ್ತೆ. ಇರಿಟೇಟ್ ಮಾಡೋಕ್ಕಲ್ಲ ಮಸಾಲ ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಲೆಮನ್ ಇಕ್ಕಿದ್ದಾರೆ. ಅವ್ರು ಫಸ್ಟೇ ಲೆಮನ್ ಆ್ಯಡ್ ಮಾಡಿದ್ದಾರೆ, ಬಟ್ ನಿಮಗೆ ಇನ್ನ ಲೆಮನ್ ಫ್ಲೇವರ್ ಇಷ್ಟ ಆಗಿದೆ ಅಂದರೆ ನೀವು ಲೆಮನ್ ಯೂಸ್ ಮಾಡ್ಕೊಂಡು. ಬಿಸಿ ಬಿಸಿ ಇದೆ. ನಿಮಗೆ ಮಸಾಲ ಬಂದ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಆಗಿದೆ. ಅಲ್ಲಿ ಇನ್ನೂ ಮಸಾಲ ಫ್ಲೇವರ್ ಜಾಸ್ತಿ ಆಗ್ತಿದೆ ಮಸಾಲ ಫ್ಲೇವರು. ಇದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮಟನ್ ಕ್ಲೀನಾಗಿ ಬೇಯಿಸಿದ್ದಾರೆ. ಎಲ್ಲ ಪೀಸ್ ಅಷ್ಟೇ ಹೊರಟು ನಮಗೆ ಒಂದು 4 to 5 ಪೀಸಸ್ ಸಿಕ್ಕಿದೆ. ಇದು ಒಬ್ಬರು ಆರಾಮಾಗಿ ತಿನ್ಬೋದು. ಇದು ಕಾಸ್ಟ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ ಮಾಡಿ. ಹಂಗೆ ಈ ಕಡೆ ನೋಡಿದ್ರೆ ಗ್ರೇವಿ ನೋಡಿದ್ರೆ ನಿಮಗೆ ಮಸಾಲ ದೊಡ್ಡ ಪೀಸ್ ಆಗಿದೆ, ಚಿಕ್ಕ ಪೀಸ್ ಅಲ್ಲ. ಮಸಾಲ ಕ್ಲೀನಾಗಿ ಹಾಕಿದರೆ ಆ ಥರ ಇದರಲ್ಲಿ ಖಾರ ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಗ್ರೇವಿನೂ ಅಷ್ಟೇ ಚಿಕ್ಕಾಗಿ ಒಂದು ಮಸಾಲ ಗ್ರೇವಿ ಅಂತ ಹೇಳ್ತಾರಲ್ಲ, ಚಿಕ್ಕ ಮಸಾಲ ಅಂತ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಖಾರನೂ ಗೊತ್ತಾಗುತ್ತೆ. ಒಂಥರ ಮಸಾಲ ಕ್ಲೀನಾಗಿರುತ್ತೆ. ಆ ಲಿವರ್ ಟೇಸ್ಟು ಈ ಮಸಾಲ ಕಾಣಿಸುತ್ತೆ. ಫ್ರೆಶ್ ಲಿವರೇ ತುಂಬ ಚೆನ್ನಾಗಿದೆ. ಸೊ ಇವಾಗ ಚಿಲ್ಲಿ ಚಿಕನ್ ನೋಡಿದ್ರೆ ಫುಲ್ಲು ಗ್ರೇವಿ ನೋಡಿದ್ರೆ ಚಿಲ್ಲಿ ಹಂಗೆ ಜಾಸ್ತಿ ಕಾಣ್ತಿಲ್ಲ, ಸ್ಪೈಸಿ ಇರುತ್ತೆ. ಓಕೆ, ಚಿಕನ್ ಅಷ್ಟೇ. ಚಿಕನ್ ಫುಲ್ಲು ಈಸಿಯಾಗಿ ಕುಕ್ ಆಗಿದೆ, ಚೆನ್ನಾಗಿ ಈಸಿಯಾಗಿ ಸ್ಮೂತಾಗಿ ಹೋಗ್ತಿದೆ. ಫುಲ್ಲು ಜ್ಯೂಸಿಯಾಗಿದೆ. ಖಾರ ಫ್ಲೇವರ್ ಒಂದು ಕ್ಲೀನಾಗಿ ಗೊತ್ತಾಗ್ತಿದೆ. ನೋಡಿದ್ರೆ ಚಿಲ್ಲಿ ಮಸಾಲ ಹೀಗೆ ಕಾಣಿಸ್ತಿದೆ. ಈ ಮಸಾಲ ನೋಡಿ ಹೀಗೆ ಕಟ್ ಮಾಡಿ ಹಾಕಿದ್ದಾರೆ. ಸೊ ಚೆನ್ನಾಗಿ ಖಾರ ಫ್ಲೇವರ್ ಫುಲ್ಲು ಕ್ಲೀನಾಗಿ ಬಾಯೊಳಗೆ ಗೊತ್ತಾಗ್ತಿದೆ. ಚಿಕನ್ ಅಷ್ಟೇ ತುಂಬ ಸ್ಮೂತಾಗಿ ಈಸಿಯಾಗಿ ಹೋಗ್ತಿದೆ. ಚಿಕನ್ ಬಿರಿಯಾನಿ ನೋಡಿದ್ರೆ ನಿಮ್ಮದು ಮೊಟ್ಟೆ ಇದೆ, ಮತ್ತು ಇದರಲ್ಲೂ ಅರೌಂಡ್ 3 ಪೀಸಸ್ 4, ಇದರಲ್ಲೂ ಅಷ್ಟೇ 4 to 5 ಪೀಸಸ್ ಇದೆ. ಇವ್ರದ್ದು ಬಿರಿಯಾನಿ ನೋಡೋಕೆ ಹೋದರೆ ಸೇಮ್ ಬಿರಿಯಾನಿ, ಬಟ್ ನಮಗೆ ಚಿಕನ್ನು ಅದ್ರ ಮೇಲೆ ಕೊಡ್ತಾರೆ. ಪೀಸಲ್ಲಿ ಚಿಕನ್ ಅಷ್ಟೊಂದೇ ಡಿಫ್ರೆನ್ಸ್ ಇಲ್ಲ. ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡು ಸೇಮ್ ಅನಿಸುತ್ತೆ. ನೆಕ್ಸ್ಟ್ ಮೇನ್ ಡಿಶ್ ಅಷ್ಟೇ ಇದು ಪೆಪ್ಪರ್ ಚಿಕನ್ ಫ್ರೈ ಅಂತ ಹೇಳ್ತಾರೆ. ಪೆಪ್ಪರ್ ಮಸಾಲ ನೋಡಿದ್ರೆ ಕೈಯಲ್ಲಿ ಹಂಗೆ ಇಟ್ಕೊಂಡಿದೆ. ಪೆಪ್ಪರ್ ಫ್ಲೇವರ್ ಇಂಟೆನ್ಸ್ ಆಗುತ್ತೆ. ಖಾರ ಲೆವೆಲ್ಲು ಅಷ್ಟೇ ಪೆಪ್ಪರಲ್ಲಿ ಬರುತ್ತೆ ಖಾರ, ಆ ಖಾರ ಇದೆ. ಪೆಪ್ಪರ್ ಫ್ಲೇವರ್ ಫುಲ್ ಆ್ಯಂಡ್ ಫುಲ್ ಆಫ್ ಪೆಪ್ಪರ್ ಟ್ರಾವೆಲ್ ಆಗ್ತದೆ ಬಾಯಿಗೆ. ಚೆನ್ನಾಗಿರ್ತದೆ ಮಸಾಲ. ಪೆಪ್ಪರ್ ಟೇಸ್ಟು ಕ್ಲೀನಾಗಿ ಗೊತ್ತಾಗ್ತದೆ. ಇದೊಂಥರ ಮಸ್ಟ್ ಫ್ರೈ ಅಂತ ಹಾಕೋದು. ಚೆನ್ನಾಗಿ ಜ್ಯೂಸಿಯಾಗಿ ಪೆಪ್ಪರ್ ಫ್ಲೇವರು ಕ್ಲೀನಾಗಿ ಕಾಣಿಸುತ್ತೆ. ಮಸ್ಟ್ ಫ್ರೈ ಇಲ್ಲಾಂದರೆ ಟ್ರೈ ಮಾಡಿ. ಪೆಪ್ಪರ್ ಚಿಕನ್ ಮಸ್ಟು. ಆ್ಯಕ್ಚುಲಿ ಇವಾಗ ನಾವೆಲ್ಲ ಡಿಶಸ್ ಟ್ರೈ ಮಾಡಿದ್ದೀವಿ ಅಷ್ಟೇ. ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇವ್ರದ್ದು ಪಚಡಿ ಹೇಳಬೇಕಿತ್ತು. ಪಚಡಿಯಲ್ಲಿ ಆನಿಯನ್ಸ್
ಒಂದ್ಸರಿ ಇಡ್ಲಿ ಟ್ರೈ ಮಾಡಿಲ್ಲ ಅಂತ ಅನ್ಕೊಂಡಿರ್ತೀರಾ. ಇಡ್ಲಿ ಬಂದ್ಬಿಟ್ಟು 6 to 10 o'clock, ಬಟ್ ಇವಾಗ ನಾವು ಅರೌಂಡ್ 10:30 ಅಂತ ಬಂದ್ವಿ ಅಂತ ಬಿಟ್ಟು ಇಡ್ಲಿ ಖಾಲಿ ಆಯಿತು. ಇಡ್ಲಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಕೇಳ್ಪಟ್ಟೆ. ಇಡ್ಲಿನೂ ಜೊತೆ ಟ್ರೈ ಮಾಡಿ. ಬೆಳಗ್ಗೆ ಬಿಸಿ ಬಿಸಿ ಬಿರಿಯಾನಿ ಇರುತ್ತೆ. ಸೊ ಖಂಡಿತ ಇಲ್ಲಿ ಬಂದರೆ ಈ ಕಡೆ ಬೆಡ್ ಕಡೆ ಬಂದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಮಟನ್ ಚಾಪ್ಸು ಅಷ್ಟೇ. ಮಟನ್ ಚಾಪ್ ಸಂಡೇ ಮಾತ್ರ ಅವೈಲಬಲ್. ಆ್ಯಕ್ಚುಲಿ ಚಿಲ್ಲಿ ಚಿಕನ್ ತಿಂದೆ ಖಾರ ಇದೆ. ಚಿಲ್ಲಿ ಚಿಕನ್ ಖಾರ ಫ್ಲೇವರ್ಸ್ ತುಂಬ ಇಷ್ಟ ಇದೆ, ಟ್ರೈ ಮಾಡಿ. ಪೆಪ್ಪರ್ ಫ್ಲೇವರ್ ಅಂತ ಇಟ್ಟ ಚಿಕನ್ ಬಂದಿದೆ, ಸೊ ನನಗೆ ತುಂಬ ಇಷ್ಟ ಆಗಿರುತ್ತೆ ಪೆಪ್ಪರ್ ಚಿಕನ್ನು. ಸೊ ಟ್ರೈ ಮಾಡಿ. ಸೊ ಗೈಸ್, ಆ್ಯಕ್ಚುಲಿ ಮುಗಿತು, ಎಲ್ಲ ಊಟ ಮಾಡಿದ್ವಿ. ನಮಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಪೆಪ್ಪರ್ ಚಿಕನ್ ತುಂಬಾ ಚೆನ್ನಾಗಿತ್ತು. ಅದು ಬಿಟ್ಟರೆ ಚಿಲ್ಲಿ ಚಿಕನ್ ತುಂಬ ಇಷ್ಟ ಆಯಿತು. ಬೆಳಗ್ಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಡ್ಲಿ ಎಲ್ಲ ಸಿಗುತ್ತೆ ನಿಮಗೆ, ಟ್ರೈ ಮಾಡಿ. ಇಲ್ಲಿ ನೀವು ಆ್ಯಕ್ಚುಲಿ ತಿಂದಿರ್ತೀರ ಅದು ಬೇಜಾನ್ ಜನ. ಸೊ ತಿಂದಿದ್ರೆ ಕಮೆಂಟ್ ಹೇಳಿ ಹೇಗಿತ್ತು ಅಂತ. ಇನ್ನು ಮುಂದೆ ನಾವು ಯಾವ ಹೋಟೆಲ್ಸ್ ಹೋಗಬೇಕು, ರಿವ್ಯೂ ಮಾಡಬೇಕು ಅದನ್ನು ಕಮೆಂಟಲ್ಲಿ ಹೇಳಿ. ಅಷ್ಟೇ ಇವತ್ತಿದ್ದಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಈ ಕಡೆ ಬಂದರೆ ತಿನ್ನಿ. ಬಿರಿಯಾನಿ ರೈಸ್ ಅಷ್ಟೇ ನಾನು ಹೇಳಿದ್ನಲ್ಲ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸೇಮ್ ರೈಸ್ ಮಾತ್ರ ಕಮ್ಮಿ ಮಾಡ್ತಾರೆ. ಬೇರೆ ಚಿಕನ್ನು ಮಟನ್ ಸಪ್ರೇಟ್ ಬೇಯಿಸ್ತಾರೆ. ಮತ್ತು ಬೇರೆ ಏನಿದೆ ಪರೋಟಾನು ಸಿಗುತ್ತೆ. ಪರೋಟ ಬಂದ್ಬಿಟ್ಟು ಈವ್ನಿಂಗ್ 7:30 ಮೇಲೆ ಸಿಗುತ್ತೆ ಅನ್ಸುತ್ತೆ. ಸಿನ್ಸ್ 1908 ಎಸ್ಟಾಬ್ಲಿಷ್ 1908 ಇಂದ ಈ ಹಳೆ ಹೋಟ್ಲಲ್ಲಿ ಫ್ರೆಶ್ ಮೀಲಿಗೆ ಬೇರೆ ಥರ ಇರುತ್ತೆ. ಇದೇ ಥರ ಒಂದು ಒಳ್ಳೆ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಡ್ ಇದನ್ನು ಬಾಯ್ ಫ್ರಮ್ ಮೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್, ಸ್ಪ್ರೆಡ್ ಲವ್. ಬಾಯ್ ಬಾಯ್.